ಈ ತರ ವ್ಯೂ ನೋಡೋಕೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಇಲ್ಲಿ. ಅದ್ರಲ್ಲೂ ಟೆರೆಸ್ ಮೇಲೆ ಕುತ್ಕೊಂಡು ಓಟ್ಸ್ ತಿನ್ಕೊಂಡು ಈ ವ್ಯೂ ನೋಡ್ತಾ ಇದ್ರೆ ಟೈಮ್ ಹೋಗಿರೋದು ಗೊತ್ತಾಗಲ್ಲ ಅಂಡ್ ಓಟ್ಸ್ ಖಾಲಿ ಆಗಿರೋದು ಗೊತ್ತಾಗಲ್ಲ. ಟೈಮ್ ಬೇರೆ ಆಗೋಗಿತ್ತು, ಬೇಗ ಬೇಗ ಓಟ್ಸ್ ತಿನ್ಕೊಂಡು ಜಿಮ್ ಹೋದೆ. ಜಿಮ್ಮಿಗೆ ಹೋದ್ರೆ ಜಿಮ್ ಫುಲ್ ಖಾಲಿ ಇತ್ತು ಇವತ್ತು. ನನ್ನ ಕ್ರೇಟಿನ್ ಅಂತೂ ಖಾಲಿ ಆಗಿದೆ, ಅದಕ್ಕೆ ಇವತ್ತು ಯೂಂಗ್ ಕ್ರೇಟಿನ್ ಸ್ವಾಹ ಒಂದು ಸ್ಕೂಪ್ ಮಸಲ್ ಬ್ಲಾಸ್ ಕ್ರೇಟಿನ್ ತಗೊಂಡು ಇವತ್ತು ನಾ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ನೀವು ಯಾವುದೇ ವರ್ಕೌಟ್ ಮಾಡೋ ಮೊದಲು ವಾರ್ಮ್ ಅಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದರಿಂದ ನಮ್ಮ ಮಸಲ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಇಂಜುರೀಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ವಾರ್ಮ್ ಅಪ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿತ್ತು, ಪಾರ್ಸಲ್ ನ ಎತ್ತಾಕೊಂಡು ರಿಟರ್ನ್ ಜಿಮ್ ಬಂದು ಇವತ್ತು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ವರ್ಕೌಟ್ ಚೆಸ್ಟ್ ಅಂಡ್ ಟ್ರೈಸೆಪ್ಸ್. ಸ್ಟಾರ್ಟಿಂಗ್ ಅಲ್ಲಿ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಮಾಡಿದೆ. ಇದನ್ನ 3 ಸೆಟ್ಸ್ ಮಾಡ್ಕೊಂಡು ನೆಕ್ಸ್ಟ್ ಫ್ಲಾಟ್ ಡಂಬಲ್ ಪ್ರೆಸ್ ನ 3 ರೌಂಡ್ಸ್ ಮಾಡ್ಕೊಂಡು ನೆಕ್ಸ್ಟ್ ಡಿಕ್ಲೈನ್ ಡಂಬಲ್ ಪ್ರೆಸ್ ನ ಮಾಡಿದೆ. ಡಿಕ್ಲೈನ್ ಡಂಬಲ್ ಪ್ರೆಸ್ ನ 3 ರೌಂಡ್ಸ್ ಮಾಡ್ಕೊಂಡು ಇನ್ಕ್ಲೈನ್ ಕೇಬಲ್ ಫ್ಲೈ ನ ಮಾಡಿದೆ. ನಾನು ಚೆಸ್ಟ್ ವರ್ಕೌಟ್ ಇರುವಾಗ ನಾನು ಓವರ್ ಆಲ್ ಚೆಸ್ಟ್ ನ ಒಂದೇ ದಿನ ಟ್ರೈನ್ ಮಾಡೋದು, ಲೈಕ್ ಮಿಡಲ್ ಚೆಸ್ಟ್, ಅಪ್ಪರ್ ಚೆಸ್ಟ್ ಅಂಡ್ ಲೋವರ್ ಚೆಸ್ಟ್ ನ ಅಂಡ್ ಟೋಟಲ್ 6 ವೇರಿಯೇಷನ್ ಮಾಡ್ಕೊಂಡು ನಾನು ಚೆಸ್ಟ್ ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಟ್ರೈಸೆಪ್ಸ್ ವರ್ಕೌಟ್ ಗುರು. ನಾನು ಟ್ರೈಸೆಪ್ಸ್ ಗೆ ಜಾಸ್ತಿ ವರ್ಕೌಟ್ ಎಲ್ಲ ಮಾಡಲ್ಲ, ಓನ್ಲಿ 3 ವೇರಿಯೇಷನ್ 3 ಸೆಟ್ಸ್. ಕೇಬಲ್ ಅಲ್ಲಿ 2 ವೇರಿಯೇಷನ್ಸ್ ಅಂಡ್ ಲಾಸ್ಟ್ ಅಲ್ಲಿ ಡಂಬಲ್ ಕಿಕ್ ಬ್ಯಾಕ್ ನ ಮಾಡ್ಕೊಂಡು ಟ್ರೈಸೆಪ್ಸ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ. ಇಷ್ಟ ಇಲ್ದಿರೋ ವರ್ಕೌಟ್ ನ ಕಷ್ಟಪಟ್ಟು ಮಾಡ್ಕೊಂಡು ಟೋಟಲ್ ಆಗಿ 3 ವೇರಿಯೇಷನ್ ಮಾಡ್ಕೊಂಡೆ ಅಂಡ್ ಲಾಸ್ಟ್ ಅಲ್ಲಿ ಪ್ಲಾಂಕ್ ಮಾಡ್ಕೊಂಡು ಮನೆಗೆ ಬಂದೆ. ಈ ಆಮ್ಲೆಟ್ ಗೆ ಚೀಸ್ ಹಾಕಿ ರೋಲ್ ಮಾಡಿ ತಿಂದ್ರೆ ಮಜಾನೇ ಬೇರೆ. ಅಂಡ್ ಊಟಕ್ಕೆ ರೈಸ್, ಚಿಕನ್, ವೆಜಿಟೇಬಲ್ಸ್ ಎಲ್ಲ ತಿನ್ಕೊಂಡು ಡೇನ ಎಂಡ್ ಮಾಡಿದೆ. ಬೈ ಬೈ, ನಾಳೆ ಸಿಗುವ.